ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಹಿಂದಿನ ಸಂಚಿಕೆಯಲ್ಲಿ ದಹರಾಕಾಶ ರೂಪಿಣಿ ಅನ್ನೋ ನಾಮದವರೆಗೆ ನೋಡಿದ್ವಿ. ದಹರಾಕಾಶ ರೂಪಿಣಿ ಅಂತಂದರೆ ನಮ್ಮ ಹೃದಯದಲ್ಲಿ ನೆಲೆಯಾಗಿರುವಂಥ ಚೈತನ್ಯ ಅಂತ ಅರ್ಥ. ಇದರ ಸೂಚನೆ ಏನು ಅಂತಂದರೆ, ನಾವು ಹೃದಯ ಭಾಗದಲ್ಲಿ ಧ್ಯಾನಸ್ಥರಾದರೆ ಬೇಗನೆ ನಮಗೆ ಆ ಚೈತನ್ಯದ ಅರಿವಾಗ್ತದೆ ಅಂತ ವಾಗ್ದೇವಿಯರು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಮುಂದಿನ ನಾಮ ಪ್ರತಿಪನ್ಮುಖ್ಯರಾಕ ಅಂತ ತಿಥಿಮಂಡಲ ಪೂಜಿತ ಅಂತ ಈ ನಾಮ. ಈ ನಾಮದ ಅರ್ಥ ಏನು ಅಂತಂದರೆ, ಪ್ರತಿಪದೆಯಿಂದ ಆರಂಭಿಸಿ ಪೂರ್ಣಿಮೆಯವರೆಗೂ ಎಲ್ಲ ತಿಥಿಗಳಲ್ಲೂ ಎಲ್ಲ ದಿನಗಳಲ್ಲೂ ಪೂಜೆಗೊಳ್ಳುವವಳು ಅಂತ ಅರ್ಥ. ಈ ನಾಮದಲ್ಲಿ ಬರುವಂತಹ ಪ್ರತಿಪತ್ ಅಂತಂದರೆ ಪಾಡ್ಯ, ರಾಖ ಅಂತಂದರೆ ಹುಣ್ಣಿಮೆ, ಆಮೇಲೆ ತಿಥಿಮಂಡಲ ಅಂತಂದರೆ ಪಾಡ್ಯದಿಂದ ಪ್ರಾರಂಭಿಸಿ ಹುಣ್ಣಿಮೆವರೆಗಿನ 15 ದಿನಗಳನ್ನು ಒಂದು ತಿಥಿಮಂಡಲ ಅಂತ ಕರೀತಾರೆ. ಈ ತಿಥಿಮಂಡಲದಲ್ಲಿ ಪ್ರತಿಪದೆಯಿಂದ ಹಿಡಿದು ಹುಣ್ಣಿಮೆಯವರೆಗೆ ದಿನಾಲು ಬೇರೆ ಬೇರೆ ದೇವಿಯರ ರೂಪದಲ್ಲಿ ಪೂಜೆಗೊಳ್ಳುವವಳು ಅಥವಾ ಆ ಬೇರೆ ಬೇರೆ ರೂಪದಲ್ಲಿ ಪೂಜೆಗೊಳ್ಳುವ ದೇವಿಯರಿಂದ ಈ ಮಾತೆ ಆರಾಧನೆಗೊಳ್ಳುವವಳು ಅಂತ ಈ ನಾಮ ಹೇಳ್ತಾ ಇದೆ. ಕಾಲ ಸ್ವರೂಪವನ್ನು ವರ್ಣಿಸುವಂತಹ ದೇವಿಯ ನಾಮ ಇದು. ಪ್ರತಿಪದ ತಿಥಿಯಿಂದ ಆರಂಭಿಸಿ ಹುಣ್ಣಿಮೆಯವರೆಗಿನ ತಿಥಿಯವರೆಗೂ ಬೇರೆ ಬೇರೆ ಹೆಸರಿನಿಂದ ಇದೇ ದೇವಿಯನ್ನೇ ಇನ್ನೊಂದು ರೂಪದಲ್ಲಿ, ಇದೇ ಲಲಿತಾಂಬೆಯನ್ನೇ ಬೇರೆ ಬೇರೆ ದೇವಿಯ ಹೆಸರಿನಲ್ಲಿ ಪೂಜಿಸುವ ಪದ್ಧತಿ ತಂತ್ರಶಾಸ್ತ್ರದಲ್ಲಿದೆ. ದೇವಿಯ ಆ ವೈವಿಧ್ಯ ರೂಪಗಳನ್ನು ನಿತ್ಯ ದೇವತೆಯರು ಅಂತ ಕರೀತಾರೆ. ಈ ನಿತ್ಯ ದೇವತೆಯರು ಯಾರ್ಯಾರು ಅಂತಂದರೆ, ಕ್ರಮವಾಗಿ 1ರಿಂದ 15 ತನಕ, ಅಂದರೆ ಪ್ರತಿಪದೆಯಿಂದ ಪೂರ್ಣಿಮೆಯವರೆಗೆ 15 ತಿಥಿಗಳಲ್ವಾ, ಹಾಗಾಗಿ 15 ದೇವಿಯರು. ಅವರ ಹೆಸರನ್ನು ನೋಡ್ತಾ ಹೋಗೋಣ. ಕಾಮೇಶ್ವರಿ, ನಿತ್ಯಕ್ಲಿನ್ನ, ಭಗಮಾಲಿನಿ, ಭೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ ಮತ್ತು ಚಿತ್ರ. ಇದು ಶುಕ್ಲ ಪಕ್ಷದಲ್ಲಿ ಪೂಜೆಗೊಳ್ಳುವಂತಹ ನಿತ್ಯಾದೇವಿಯರ ನಾಮಗಳು. ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಅಮಾವಾಸ್ಯೆ ತನಕ ಇದೇ ಈ ತಿಥಿಮಂಡಲದ ದೇವತೆಯರ ಸಾಲೇನಿದೆ ಈಗ ಹೇಳಿದ್ದು, ಅದು ಉಲ್ಟಾ ಕ್ರಮದಲ್ಲಿ ತಿರುಗುಮುರುಗಾಗಿ ಪೂಜೆಯನ್ನು ಮಾಡುವಂಥದ್ದು. ಚಿತ್ರ, ಜ್ವಾಲಾಮಾಲಿನಿ ಅಂತ ಪ್ರಾರಂಭಿಸಿ ಕೊನೆಗೆ ಕಾಮೇಶ್ವರಿ, ಅದು ಪ್ರತಿಪದೆಗೆ ಬರ್ತದೆ, ಅಲ್ಲಿ ತನಕ ಈ ನಿತ್ಯಾದೇವಿಯರ ಪೂಜೆ ಮೊದಲಾಗ್ತದೆ. ಅಂದರೆ ಇದು ತಂತ್ರಶಾಸ್ತ್ರದಲ್ಲಿ ನಡೆಯುವಂತಹ ರೀತಿ. ಹಾಗಾಗಿ ಈ ನಾಮವನ್ನಿಟ್ಕೊಂಡು ತಂತ್ರಶಾಸ್ತ್ರದ ಈ ಪದ್ಧತಿಯನ್ನು ಈ ನಾಮದಲ್ಲಿ ವಾಗ್ದೇವಿಯರು ತುಂಬಿಟ್ಟಿದ್ದಾರೆ. ಪ್ರತಿಪನ್ಮುಖ್ಯರಾಕ ಅಂತ ತಿಥಿಮಂಡಲ ಪೂಜಿತ ಅಂತ. ಈ ತಿಥಿಮಂಡಲ ಏನಿದೆ, ಅಥವಾ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಏನು ಹೇಳ್ತೀವಿ, ಅಲ್ಲಿ ಯಾವ ರೀತಿ ಈ ದೇವಿಯ ವಿವಿಧ ರೂಪಗಳನ್ನು ಈ ರೀತಿ ಪೂಜೆ ಮಾಡಲಾಗ್ತದೆ ಅನ್ನೋದನ್ನು ಹೇಳ್ತಾ ಹೇಳ್ತಾ ಆ ಎಲ್ಲ ನಿತ್ಯಾದೇವಿಯರಿಂದ ಈ ಲಲಿತಾಂಬಿಕೆ ಪೂಜಿತಳಾಗಿದ್ದಾಳೆ. ಆ ನಿತ್ಯಾದೇವಿಯರೆಲ್ಲರೂ ಕೂಡ ಈ ಲಲಿತಾಂಬಿಕೆಯ ಒಂದೊಂದು ರೂಪವೇ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಕಲಾತ್ಮಿಕಾ ಕಲಾನಾಥ ಕಾವ್ಯಾಲಾಪ ವಿನೋದಿನಿ ಸಚಾಮರರಮಾವಾಣಿ ಸವ್ಯದಕ್ಷಿಣ ಸೇವಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕಲಾತ್ಮಿಕ. ಇದರ ಅರ್ಥ ಕಲೆಯ ಆತ್ಮವಾಗಿರುವವಳು, ಕಲಾ ಸ್ವರೂಪಳು ಅಂತ ಅರ್ಥ. ಕಲಾ ಸ್ವರೂಪ ಅಥವಾ ವಿದ್ಯಾಸ್ವರೂಪ ಅಂತಲೂ ಹೇಳ್ಬೋದು. 64 ಕಲೆಗಳು ಅಥವಾ 64 ವಿದ್ಯೆಗಳು ಅಂತ ನಾವು
ಚತುಷ್ಷಷ್ಟಿ ಕಲಾಮಯಿ ಅನ್ನುವಂಥ 236ನೇ ನಾಮದಲ್ಲಿ ಬಂದಿದ್ದನ್ನು ನೆನಪಿಸಿಕೊಳ್ಬೇಕು. ಆ 64 ವಿದ್ಯೆಗಳ ಅಥವಾ ಆ 64 ಕಲೆಗಳ ಸ್ವರೂಪವೇ ಶ್ರೀಮಾತೆ. ಎಲ್ಲ ಕಲೆಗಳ ಮೂಲ ಅಥವಾ ತವರು ಈ ಮಾತೆಯೇ. ಆದ್ದರಿಂದ ಅವಳಿಗೆ ಕಲಾತ್ಮಿಕ ಅನ್ನುವಂಥ ಹೆಸರು. ಕಲೆಯ ಆತ್ಮ, ಕಲೆಯ ಮೂಲ ಅಂತ. ಕಲಾತ್ಮಿಕ ಅನ್ನೋ ನಾಮದಲ್ಲಿ ವಾಗ್ದೇವಿಯರ ಸೂಚನೆ ಏನು ಅಂತಂದರೆ, ಈ ಕಲೆಗಳಲ್ಲಿ ನಮ್ಮ ಮನಸ್ಸು ಏಕಾಗ್ರವಾದಾಗ, ಯಾವುದೇ ಒಂದು ಕಲೆಯಲ್ಲಿರಲಿ ನಮ್ಮ ಮನಸ್ಸು ಅದರಲ್ಲೇ ತೊಡಗಿಕೊಂಡಾಗ, ಅದರಲ್ಲೇ ತನ್ಮಯವಾದಾಗ ಒಂದು ರೀತಿಯ ಧ್ಯಾನದ ಸ್ಥಿತಿಯೇ ನಮ್ಮ ಮನಸ್ಸಿಗೆ ಒದಗಿ ಬರ್ತದೆ. ಯಾಕೆ ಅಂತಂದರೆ ಕಲೆಗಳ ಆತ್ಮವೂ ಕೂಡ ಶ್ರೀಮಾತೆಯೇ. ಹಾಗಾಗಿ ಆ ಕಲೆಗಳಲ್ಲಿ ತೊಡಗಿಕೊಂಡಾಗ ಆ ತನ್ಮಯತೆ ಉಂಟಾಗ್ತದಲ್ಲ, ಆ ತನ್ಮಯತೆಯೇ ಇಲ್ಲಿ ಶ್ರೀಮಾತೆಯ ಧ್ಯಾನ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಬರೀ ತನ್ಮಯತೆ ಅಂತಂದರೆ ಕಲೆಯನ್ನು ಯಾರು ಪ್ರದರ್ಶಿಸ್ತಾರೋ ಅವ್ರಿಗೆ ಮಾತ್ರ ಅಲ್ಲ, ಆ ಕಲೆಯನ್ನು ಅಷ್ಟು ತನ್ಮಯವಾಗಿ ಯಾರು ನೋಡ್ತಾರೋ ಅವರಿಗೂ ಕೂಡ ಧ್ಯಾನದ ಸ್ಥಿತಿಯೇ ಆಗಿರ್ತದೆ. ಈಗ ಸಂಗೀತವನ್ನು ಕೇಳುವಾಗ, ನೃತ್ಯವನ್ನು ನೋಡುವಾಗ, ನೃತ್ಯ ಮಾಡುವವರು ಅದೇ ತಲ್ಲೀನತೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ನೃತ್ಯ ಅಥವಾ ಸಂಗೀತ ಅಷ್ಟು ಚೆನ್ನಾಗಿ ಆಗೋದು. ಹಾಗೆ ಆ ಸಂಗೀತವನ್ನು ನೃತ್ಯವನ್ನು ನೋಡುವಂಥ ಪ್ರೇಕ್ಷಕರು ಕೂಡ ಅದೇ ರೀತಿ ತನ್ಮಯಾವಸ್ಥೆಯಲ್ಲಿದ್ದಾಗ ಮಾತ್ರ ಆ ತಾಯಿಯ ಧ್ಯಾನವೇ ಅಲ್ಲಿ ಸಂಭವಿಸ್ತದೆ ಅಂತ ಪರೋಕ್ಷವಾಗಿ ಕಲಾತ್ಮಿಕ ಅನ್ನೋ ನಾಮದಿಂದ ಈ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಮುಂದಿನ ನಾಮವೂ ಕೂಡ ಇದೇ ಮೇಲಿನ ಕಲಾತ್ಮಿಕ ನಾಮದಂತೆಯೇ ಅದಕ್ಕೆ ಸಂಬಂಧಪಟ್ಟಿದ್ದು ಕಲಾನಾಥ. ಎಲ್ಲ ಕಲೆಗಳಿಗೂ ಒಡತಿ ಇವಳು. ಎಲ್ಲ ಕಲೆಗಳ ಮೂಲವೇ ಈ ಶಕ್ತಿದೇವಿಯಾದ್ದರಿಂದ ಎಲ್ಲ ಕಲೆಗಳು ಕೂಡ ತಮ್ಮ ಕಲಾರಾಧನೆಯನ್ನು ಅಥವಾ ಕಲಾ ಪ್ರದರ್ಶನವನ್ನು ಈ ಕಲಾಮಾತೆಯ ಆರಾಧನಾ ಭಾವದಲ್ಲೇ ಮಾಡಬೇಕಿದೆ. ಹಾಗಾಗಿಯೇ ಪ್ರತಿ ಕಲೆಯ ಯಾವುದೇ ರೀತಿಯ ಕಾರ್ಯಕ್ರಮ ಇರಲಿ ಅದು ಗಣಪತಿ ಅಥವಾ ಶಾರದಾ ಸ್ತುತಿಯಿಂದಲೇ ಶುರುವಾಗೋದು. ಈ ಗಣಪತಿ, ಈ ಶಾರದೆ ಇವೆಲ್ಲವೂ ಕೂಡ ಆ ಆದಿಶಕ್ತಿಯ ಕಲಾದೇವತೆಯ ಒಂದು ರೂಪವೇ ಆಗಿದೆ. ಹಾಗಾಗಿ ಕಲಾನಾಥ ಅನ್ನುವಂತಹ ನಾಮ. ಮುಂದಿನ ನಾಮ ಕಾವ್ಯಾಲಾಪ ವಿನೋದಿನಿ. ಈ ನಾಮ ಇದೆಯಲ್ಲ, ಕಲಾತ್ಮಿಕ, ಕಲಾನಾಥ, ಅದಕ್ಕನುಗುಣವಾಗಿಯೇ ಕಾವ್ಯಾಲಾಪ ವಿನೋದಿನಿ ಅಂದರೆ ಕಾವ್ಯಾಲಾಪಗಳಿಂದ ವಿನೋದಿಸುವವಳು, ಕಾವ್ಯಾಲಾಪಗಳಿಂದ ಆನಂದಿಸುವವಳು ಅಂತ ಅರ್ಥ. ಕಾವ್ಯ ಅಂತಂದರೆ ಕವಿಗಳಿಂದ ವಿರಚಿತವಾದಂಥ ಕಾವ್ಯ. ಅದು ಯಾವುದೇ ಆಗಿರ್ಬೋದು, ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಇದೆಲ್ಲವೂ ಕೂಡ ಕಾವ್ಯಗಳೇ ಅಲ್ವಾ. ಹಾಗೆ ಗಮಕಗಾನ, ಗಾಯನ, ಸ್ತುತಿ, ಸ್ತೋತ್ರ, ನಾಟಕ, ರೂಪಕ, ಯಕ್ಷಗಾನ ಈ ರೀತಿ ಕಲೆಯ ಶಾಸ್ತ್ರ ಏನಿದೆ ಅಥವಾ ಕಾವ್ಯ ಏನಿದೆ ಇದರೆಲ್ಲ ವಿಚಾರ ಮಾಡ್ತಾ ಇದರೆಲ್ಲದರಲ್ಲೂ ತನ್ಮಯಳಾಗಿ ಈ ಮಾತೆ ಸಮಯ ಕಳೀತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿಯೇ ಈ ಹರಕೆ ಆಟ ಮತ್ತು ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ, ಸ್ತೋತ್ರ ಪಠನೆ, ತಾಳಮದ್ದಲೆ ಇವೆಲ್ಲವೂ ಕೂಡ ಈ ತೊಡಗಿಕೊಳ್ಳುವ ಮನಸ್ಥಿತಿ, ಸೇವಾಭಾವದ ಹಿನ್ನೆಲೆಯಲ್ಲಿಯೇ ಈ ಕಾವ್ಯಕ್ಕೆ ಹಾಗೂ ಕಾವ್ಯಾಲಾಪಕ್ಕೆ ತೊಡಗಿಕೊಳ್ಳುವ ಮನಸ್ಥಿತಿ ನಮ್ಮ ಸಂಪ್ರದಾಯದಲ್ಲಿದೆ. ಮನರಂಜನೆ ಹಾಗೂ ಸೇವೆ ಏಕಕಾಲದಲ್ಲಿ ಆಗುವಂತಹ ಕಲಾ ಪ್ರಕಾರಗಳು ಇವು. ಹಾಗಾಗಿ ಇಲ್ಲಿ ಕಾವ್ಯಾಲಾಪ ವಿನೋದಿನಿ ಅನ್ನುವಂತಹ ನಾಮ. ಮುಂದಿನ ನಾಮ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂತ. ಚಾಮರಗಳನ್ನು ಎಡ ಬಲದಲ್ಲಿ ಹಿಡಿದ ಲಕ್ಷ್ಮೀ ಸರಸ್ವತಿಯರಿಂದ ಸೇವಿತಳಾದವಳು ಅಂತ ಈ ನಾಮದ ಅರ್ಥ. ರಮ ಅಂದರೆ ಲಕ್ಷ್ಮಿ, ವಾಣಿ ಅಂತಂದರೆ ಸರಸ್ವತಿ ಅಥವಾ ಶಾರದೆ. ಇವರು ಎಡದಲ್ಲಿ ಮತ್ತು ಬಲದಲ್ಲಿ ನಿಂತು ಮಾತೆಯ ಕೈಂಕರ್ಯ ಮಾಡುತ್ತಿದ್ದಾರೆ, ಅಂದರೆ ಚಾಮರ ಬೀಸ್ತಾ ಇದ್ದಾರೆ ತಾಯಿಗೆ ಅನ್ನುವಂಥ ವರ್ಣನಾತ್ಮಕವಾದ ನಾಮ ಇದೇನನ್ನು ಹೇಳ್ತದೆ ಅಂತಂದರೆ ಸಂಪತ್ತು ಮತ್ತು ಜ್ಞಾನ, ಕಲೆ, ಕವಿತಾಶಕ್ತಿ ಏನೇ ಇರ್ಬೋದು, ವಾಕು ಅಂದರೆ ಮಾತು, ಇದೆಲ್ಲವೂ ಕೂಡ ಲಲಿತಾಂಬಿಕೆಯ ಆರಾಧಕರಿಗೆ ಸಹಜವಾಗಿ ಸಿದ್ಧಿಸ್ತದೆ. ಬೇರೆಯಾಗಿ ಲಕ್ಷ್ಮಿಯನ್ನೋ ಸರಸ್ವತಿಯನ್ನೋ ಆರಾಧನೆ ಮಾಡುವಂಥ ಕೆಲಸ ಇಲ್ಲ.
ಆ ಲಕ್ಷ್ಮೀ ಸರಸ್ವತಿಯರ ಮೂಲವಾದ ಲಲಿತಾಂಬಿಕೆಯನ್ನೇ ಆರಾಧನೆ ಮಾಡಿದರೆ ಇವೆಲ್ಲವೂ ಕೂಡ ಆ ಭಕ್ತರಿಗೆ ಒದಗಿ ಬರ್ತದೆ ಅನ್ನೋದನ್ನು ಈ ನಾಮ ವಿಶೇಷವಾಗಿ ಸೂಚನೆ ಕೊಡ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಆದಿಶಕ್ತಿರಮೇಯಾತ್ಮ ಪರಮ ಪಾವನಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ. ಈ ಶ್ಲೋಕದಲ್ಲಿ ಮೊದಲನೇ ಶಬ್ದ ಏನಿದೆ, 3 ನಾಮಗಳು ಇದರಲ್ಲಿ ಸೇರಿವೆ. ಇದನ್ನು ಸರಿಯಾಗಿ ಗ್ರಹಿಸಿಕೊಳ್ಳಿ. ಆದಿಶಕ್ತಿ, ಅಮೇಯ, ಆತ್ಮ ಅನ್ನುವಂಥ 3 ಶಬ್ದಗಳು ಸೇರಿ ಇಲ್ಲಿ ಒಂದೇ ನಾಮದ ಥರ ಇದೆ, ಒಂದೇ ಶಬ್ದವಾಗಿದೆ. ಆ 3 ನಾಮಗಳನ್ನು ಓದಿಕೊಳ್ಬೇಕಾದ್ರೆ ಲಕ್ಷ್ಯ ಇಟ್ಟು ಓದಬೇಕು. ಅಮೇಯಾತ್ಮ ಅಂತ ಬಂದಿದೆ. ಇದರನ್ನೆಲ್ಲ ಸರಿಯಾಗಿ ನಾವು ಓದುವಾಗ ಗ್ರಹಿಸ್ಕೊಳ್ಬೇಕಾದದ್ದು. ಇದರ ವಿವರಣೆಯನ್ನು ನೋಡೋದಾದರೆ ಮೊದಲನೇ ನಾಮ ಆದಿಶಕ್ತಿ. ಆದಿಶಕ್ತಿ ಇವಳು, ಎಲ್ಲದಕ್ಕೂ ಮೂಲ ಕಾರಣಳು ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಮೊಟ್ಟ ಮೊದಲಿನ ಶಕ್ತಿ ಸ್ವರೂಪ. ಈ ಪ್ರಪಂಚ ಸೃಷ್ಟಿಗೆ ಮೊದಲೇ ಇದ್ದು ತಾನೇ ಈ ಪ್ರಪಂಚಕ್ಕೆ ಕಾರಣಳಾಗಿ ಈ ಎಲ್ಲ ರೀತಿಯ ಪ್ರಾಪಂಚಿಕ ಶಕ್ತಿಯೂ ಕೂಡ ತಾನೇ ಆಗಿರೋದ್ರಿಂದ ಇವಳು ಆದಿಶಕ್ತಿ. ಇಷ್ಟೇ ಅಲ್ಲ, ಇವಳು ಆದಿ ದೈವಿಕ ಶಕ್ತಿಯೂ ಹೌದು, ಆಧ್ಯಾತ್ಮಿಕ ಶಕ್ತಿಯೂ ಹೌದು. ಅಂದರೆ ಹೊರಗಡೆ ಇರುವಂಥ ಎಲ್ಲ ಶಕ್ತಿಯೂ ಹೌದು, ನಮ್ಮ ಒಳಗಡೆ ಇರುವಂತಹ ಎಲ್ಲ ಶಕ್ತಿಯೂ ಕೂಡ ಇವಳೇ. ಈ ಪ್ರಪಂಚದ ಸರ್ವ ವಾಂಗ್ಮಯ, ಕಲೆ, ಪ್ರಕೃತಿಯ ವ್ಯವಸ್ಥೆ, ಜೀವದ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಾಡಿರುವಂತಹ ಮೂಲ ಕಾರಣ ಶಕ್ತಿಯೇ ಇವಳಾದ್ದರಿಂದ ವಾಗ್ದೇವಿಯರು ಇವಳಿಗೆ ಆದಿಶಕ್ತಿ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಅಮೇಯ. ಅಮೇಯ ಅಂತಂದರೆ ಅಳತೆಗೆ ಸಿಕ್ಕದವಳು, ಅಳೆಯಲಾಗದವಳು. ಮೂಲತಃ ಅವಳು ನಿರಾಕಾರಳು. ನಾವಿಲ್ಲಿ ಶಕ್ತಿ ಸ್ತುತಿ ಮಾಡ್ತಾ ಇದ್ದೇವೆ, ಶಕ್ತಿಗೆ ಯಾವ ಆಕಾರವೂ ಇಲ್ಲ. ಹಾಗಾಗಿ ಅಂಥವಳನ್ನು, ಆಕಾರವಿಲ್ಲದೆ ಇರೋಳನ್ನು ಹೇಗೆ ಅಳೆಯೋದು? ಈ ಶಕ್ತಿಯನ್ನು ಹೇಗೆ ಅಳೆಯೋದು? ಸಾಕಾರಳಾದಾಗಲೂ ಕೂಡ, ಒಮ್ಮೆ ಅವಳು ಸಾಕಾರಳಾಗಿ ಬಂದರೂ ಕೂಡ ಅವಳನ್ನು ಅಳೆಯುವಂತಹ ಯಾವ ಸಾಧನವೂ ಈ ಜಗತ್ತಿನಲ್ಲಿಲ್ಲ. ಅವಳು ಈ ಜಗತ್ತನ್ನು ಮೀರಿದವಳು. ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡು ಬ್ರಹ್ಮಾಂಡದ ಆಚೆಯೂ ಇರುವಂತಹ ತತ್ವ. ಯಾರಿಗೂ ಕೂಡ, ಎಂಥ ಮಹಾಜ್ಞಾನಿಯೇ ಆಗಿರಲಿ, ಅವನಿಗೂ ಕೂಡ ಈ ಬ್ರಹ್ಮಾಂಡದ ಅಳತೆಯೇ ಎಷ್ಟು ಅಂತ ಗೊತ್ತಿಲ್ಲ. ಕೃಷ್ಣ ಇದನ್ನು ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ವಿಭೂತಿ ಯೋಗದಲ್ಲಿ ನಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಅಂತ. ನನ್ನ ಹುಟ್ಟನ್ನು ದೇವತೆಗಳೂ ತಿಳಿಯರು, ಋಷಿಗಳೂ ತಿಳಿಯರು. ಯಾಕೆ ಅಂದರೆ ಅವರೆಲ್ಲರಿಗಿಂತ ಮೊದಲೇ ಇದ್ದವ ನಾನು. ಹಾಗಾಗಿ ನಾನು ಯಾರು, ಹೇಗಿದ್ದೇನೆ, ಎಷ್ಟಿದ್ದೇನೆ ಅಂತ ಯಾರೂ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವರೂಪ ದರ್ಶನವನ್ನು ಮಾಡಿಸುವಾಗ ಶ್ರೀಕೃಷ್ಣ ಅರ್ಜುನನಿಗೆ ಆ ವಿಶ್ವರೂಪ ದರ್ಶನವನ್ನು ನೋಡಲಿಕ್ಕೆ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಆ ದಿವ್ಯ ದೃಷ್ಟಿಯನ್ನು ಕೊಟ್ಟಾಗಲೂ ಸಹ ಪೂರ್ತಿಯಾಗಿ ಅವನಿಂದ ಅದನ್ನು ನೋಡಲಿಕ್ಕೆ ಆಗಲಿಲ್ಲ. ನೋಡಿದಷ್ಟು ಅವನಿಗೆ ಬೆರಗು, ಆಶ್ಚರ್ಯ, ಭಯ, ಆತಂಕ ಇದೆಲ್ಲ ಕಾಡ್ಬಿಡ್ತಲ್ವ. ಇವೆಲ್ಲ ಭಾವನೆಗಳಿಗೆ ಸಿಕ್ಕಿ ಆ ದಿವ್ಯ ದೃಷ್ಟಿಯೂ ಅವನಿಗೆ ಸರಿಯಾಗಿ ಉಪಯೋಗ ಆಗಲಿಲ್ಲ, ನೋಡಲಿಕ್ಕಾಗಲಿಲ್ಲ ಅವನ ಹತ್ರ. ಹಾಗಾಗಿ ಅಂತಹ ಅಳತೆಗೆ ಸಿಕ್ಕದ ಶಕ್ತಿ ಸ್ವರೂಪ ಈ ಅಮೇಯ. ಅಂದರೆ ಯಾವುದು ಅಲ್ಲಿ ಶ್ರೀಕೃಷ್ಣ ಅಂತ ವಿಶ್ವರೂಪ ದರ್ಶನವನ್ನು ತೋರಿಸಿದ್ನೋ ಆ ಚೇತನವೇ ಇಲ್ಲಿ ಅಮೇಯ ಅಂತ ನಾವು ಸ್ತುತಿ ಮಾಡ್ತಾ ಇರೋದಲ್ವಾ. ಅಮೇಯ ಅನ್ನೋ ನಾಮ ಇಷ್ಟೆಲ್ಲ ವಿವರಣೆಯನ್ನು ಬಿಚ್ಚಿಡ್ತಾ ಇದೆ. ಮುಂದಿನ ನಾಮ ಆತ್ಮ. ಇದರ ಅರ್ಥ ಆತ್ಮವಾಗಿರುವವಳು. ಪ್ರತಿಯೊಂದೂ ವಸ್ತುವಿನಲ್ಲಿ ಅಂತಃಸತ್ವವೇ ಆಗಿರುವವಳು. ಅಂತರಾತ್ಮ ಅಂತ ನಾವು ಹೇಳ್ತೀವಲ್ವಾ, ಆ ಅಂತರಾತ್ಮವೇ ಇವಳು. ಆತ್ಮ ಅಂತಂದರೆ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರುವ ಶಾಶ್ವತವಾದಂತಹ ತತ್ವ. ಈ ಆತ್ಮತತ್ವವನ್ನು ಬ್ರಹ್ಮತತ್ವ, ಪರಬ್ರಹ್ಮ ಸ್ವರೂಪ, ಸತ್ಯತತ್ವ, ನಿಜಸ್ವರೂಪ, ಅಮೃತತ್ವ ಹೀಗೆಲ್ಲ ಹೇಳ್ತೀವಿ. ಹೀಗೆಲ್ಲ ಈ ಶಾಸ್ತ್ರವು ಕರೆಯುವಂಥದ್ದು. ಅದೆಲ್ಲವೂ ಕೂಡ ಈ ಆತ್ಮತತ್ವವನ್ನೇ ಹೇಳುವಂಥದ್ದು. ಇದೆಲ್ಲ ಹೆಸರಿನಿಂದ ಆತ್ಮತತ್ವವನ್ನೇ ಕರೆಯುವಂಥದ್ದು.
ಈ ಆತ್ಮ ಅನ್ನುವ ಶಬ್ದ ಸರಿಯಾಗಿ ನೋಡಿಕೊಂಡು ಆ ಸಂದರ್ಭೋಚಿತವಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಯಾಕೆಂದರೆ ಈ ಆತ್ಮ ಶಬ್ದವನ್ನು ಮನಸ್ಸು, ದೇಹ, ಬುದ್ಧಿ, ಸ್ವಭಾವ, ಧೃತಿ ಇದಕ್ಕೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತಾರೆ. ಆ ಸಂದರ್ಭವನ್ನು ನೋಡಿಕೊಂಡು ಆ ವಿಷಯವನ್ನು ಅರ್ಥ ಮಾಡಿಕೊಂಡು ಈ ಆತ್ಮ ಅನ್ನೋ ಶಬ್ದವನ್ನು ಯಾವುದಕ್ಕೆ ಬಳಸಿದ್ದಾರೆ ಅಂತ ನಾವೇ ವಿಚಾರ ಮಾಡಿ ತಿಳ್ಕೋಬೇಕು. ವಾಸ್ತವವಾಗಿ ಈ ಶಕ್ತಿಯೇ ಎಲ್ಲ ರೂಪವನ್ನು ತಳೆದಿದ್ದು. ಯಾವುದು? ಮನಸ್ಸು, ದೇಹ, ಬುದ್ಧಿ, ಸ್ವಭಾವ, ಧೃತಿ ಇದೆಲ್ಲವೂ ಕೂಡ ಆ ಚೈತನ್ಯ ಸ್ವರೂಪವೇ ರೂಪವನ್ನು ತಳೆದಿದ್ದಲ್ವಾ. ಹಾಗಾಗಿ ಈ ಆತ್ಮ ಅನ್ನುವಂಥ ಶಬ್ದ ಎಲ್ಲದಕ್ಕೂ ಬಳಕೆಯಾಗುತ್ತೆ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಆದರೆ ಈ ಆತ್ಮ ಅನ್ನುವಂತಹ ನಿಜವಾದ ಅರ್ಥ ಅಂತಃಸತ್ವ ಅಥವಾ ಅಂತರಾತ್ಮ, ನಮ್ಮೆಲ್ಲರ ಕೇಂದ್ರ, ನಮ್ಮೆಲ್ಲರ ಮೂಲ ಸ್ವರೂಪ ಅಂತ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ಪರಮ. ಪರಮ ಅಂತಂದರೆ ಉತ್ಕೃಷ್ಟಳು, ಅತ್ಯಂತ ಶ್ರೇಷ್ಠವಾದವಳು ಅಂತ ಅರ್ಥ. ನೋಡಿ, ಮೇಲಿನ ನಾಮ ಈ ನಾಮ ಸರಿಯಾಗಿ ಹೇಳೋದಾದರೆ ಪರಮಾತ್ಮ ಅಂತ ಆಗ್ತದೆ. ಅತ್ಯಂತ ಉತ್ತಮೋತ್ತಮವಾದ ತತ್ವವನ್ನು ನಾವು ಪರಮಾತ್ಮ ಅಂತ ಕರೆಯೋದಲ್ವಾ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ತತ್ವ ಈ ಲಲಿತಾಂಬಿಕೆ, ಈ ಜಗನ್ಮಾತೆ ಅಂತ ವಾಗ್ದೇವಿಯರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಹುಟ್ಟಿ ಬೆಳೆದು ಮತ್ತು ವಿಲಯನಗೊಳ್ಳುವುದೂ ಕೂಡ ಈ ಮಾತೆಯಲ್ಲಿಯೇ. ಇವಳು ಸತ್ಯ ತತ್ವವಾದ ಆತ್ಮ, ಅವ್ಯಕ್ತ ಶಕ್ತಿಯಾದ ವಿಷ್ಣು ಮಾಯೆ ಅಥವಾ ಮೂಲ ಪ್ರಕೃತಿ, ಎಲ್ಲವೂ ಇವಳೇ. ಆದರೂ ಈ ಎಲ್ಲ ಚಟುವಟಿಕೆಗಳ ನಿರಾಕಾರ ಮೂಲವಾಗಿ ಉತ್ಕೃಷ್ಟವಾದ ಪರಮಾನಂದದ ಪ್ರಸಾದವನ್ನು ಉತ್ಕರ್ಷಿಸುವವಳು ಅಂತ ಈ ನಾಮಗಳು ಹೇಳ್ತಾ ಇವೆ. ಗೀತೆಯ ಧ್ಯಾನ ಶ್ಲೋಕದಲ್ಲಿ ಪರಮಾನಂದ ಮಾಧವಂ ಅಂತ ಒಂದು ಶಬ್ದ ಬರ್ತದೆ ಅಲ್ವಾ. ಹಾಗೆ ಆ ತನ್ನೊಳಗಿನ ಜ್ಞಾನ ಸ್ಥಿತಿಯ ಶೋಧನೆಯಿಂದ, ಅದರ ಅನುಭಾವದಿಂದ ಈ ಚೈತನ್ಯವೇ ಪರಮ ವಸ್ತು, ಇದೇ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂತ ತಮ್ಮ ಅನುಭವದ ಸಂಗತಿಯನ್ನೇ ಅಥವಾ ಅನುಭಾವದ ಸಂಗತಿಯನ್ನೇ ಇಲ್ಲಿ ವಾಗ್ದೇವಿಯರು ನಮಗೆ ಹೇಳ್ತಾ ಇದ್ದಾರೆ. ಇವಳೇ ಅತ್ಯಂತ ಉತ್ಕೃಷ್ಟಳಾದ ಪರಮಾತ್ಮ ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮೊಳಗಿರುವಂತಹ ಮೂಲ ಸ್ವರೂಪವೇ ನಮ್ಮ ಆತ್ಮ, ಅದೇ ಎಲ್ಲರ ಆತ್ಮ ಕೂಡ. ಈ ಆತ್ಮತತ್ವದಲ್ಲಿ ಮನಸ್ಸು ನೆಲೆಯಾಗಿ ಈ ಪರಮಾನಂದವನ್ನು ಪಡೆಯುವಂತಹ ಸ್ಥಿತಿ ನಮಗೆಲ್ಲರಿಗೂ ಇದೆ ಅಂತ ಈ ಎಲ್ಲ ನಾಮಗಳ ಮೂಲಕ ವಾಗ್ದೇವಿಯರು ಮತ್ತೆ ಮತ್ತೆ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಆ ಆತ್ಮದಲ್ಲೇ ನೆಲೆ ನಿಂದು ಆ ಪರಮೋತ್ಕೃಷ್ಟ ವಸ್ತು ಯಾವುದು ಅಂತ ಅರ್ಥಕೊಂಡಿದ್ದಾರೆ. ಹಾಗಾಗಿ ಆ ಪರಮೋತ್ಕೃಷ್ಟ ವಸ್ತುವಿನ ಮಹಿಮೆಯನ್ನು ನಮಗೆ ಹೇಳಲಿಕ್ಕಾಗಿ ಈ ಲಲಿತಾ ಸಹಸ್ರನಾಮವನ್ನು ಮಾಡಿದ್ದು. ಒಂದೊಂದೂ ನಾಮದ ಮೂಲಕ ಬೇರೆ ಬೇರೆ ರೀತಿಯ ಸೂಚನೆಗಳನ್ನು ಕೊಡ್ತಾ, ರಹಸ್ಯವನ್ನು ಬಿಚ್ಚಿಡ್ತಾ, ಪರಮೋತ್ಕೃಷ್ಟವಾದ ಆ ತತ್ವ ಏನಿದೆ ಅದು ನಮ್ಮೊಳಗೇ ಇದೆ. ಮನಸ್ಸನ್ನು ಅದರಲ್ಲಿ ನೆಲೆಗೊಳಿಸೋದನ್ನು ನೀವು ರೂಢಿ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ ಅನ್ನೋದನ್ನು ಸೂಚನೆಯ ಮೂಲಕ ನಮಗೆ ಈ ನಾಮಗಳಲ್ಲಿ ವಾಗ್ದೇವಿಯರು ಕೊಡ್ತಾ ಹೋಗ್ತಾರೆ. ಮುಂದಿನ ನಾಮ ಪಾವನಾಕೃತಿ. ಪಾವನಾಕೃತಿ ಅಂದರೆ ಪಾವನವಾದ ಆಕಾರವುಳ್ಳವಳು ಅಂತ. ನೋಡಿ, ನಿರಾಕಾರ ತತ್ವವನ್ನು ಪಾವನವಾದ ಆಕಾರವುಳ್ಳವಳು ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಕೃತಿ ಅಂದರೆ ಶರೀರವೂ ಹೌದು, ಜ್ಞಾನ, ಮಹಿಮೆ, ಹೀಗೆಲ್ಲ ಅರ್ಥವೂ ಕೂಡ ಇದೆ. ವಾಸ್ತವವಾಗಿ ಮನುಷ್ಯನನ್ನು ಶುದ್ಧೀಕರಣ ಮಾಡುವಂಥದ್ದು ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ. ತನ್ನೊಳಗೆ ಇರುವಂತಹ ಈ ಆತ್ಮಜ್ಞಾನದಿಂದ ಜೀವಾತ್ಮ ಶುದ್ಧಿಯಾಗುವಂಥದ್ದು. ಈ ರೀತಿ ಆತ್ಮವಿದ್ಯೆಯಿಂದ ಜೀವಿಗಳನ್ನು ಶುದ್ಧ ಅಥವಾ ಪಾವನಗೊಳಿಸೋದ್ರಿಂದ ಈ ಮಾತೆಯನ್ನು ಇಲ್ಲಿ ಪಾವನಾಕೃತಿ ಅಂತ ವಾಗ್ದೇವಿಯರು ಕೊಂಡಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ಮಾತೆ ನಿರಾಕಾರ ನಿರ್ಗುಣ ತತ್ವ. ಅವಿದ್ಯೆಯ ಯಾವ ಸಂಪರ್ಕವೂ ಅವಳಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಅವಳು ಶುದ್ಧ ಸ್ವರೂಪಿಯೇ. ಆದ್ದರಿಂದ ಅವಳನ್ನು ಪಾವನಾಕೃತಿ ಅನ್ನೋ ನಾಮದ ಸ್ತುತಿ ಮಾಡಿದರೂ ಕೂಡ ಈ ನಾಮ ಏನನ್ನು ಹೇಳ್ತದೆ ಅಂತಂದರೆ, ತನ್ನ ಸಗುಣ ರೂಪದ ಮೂಲಕ ಭಕ್ತಿ ಜ್ಞಾನವನ್ನು ನೀಡಿ ದೇಹಾತ್ಮ ಭಾವವನ್ನು ಕಳೆದು
ತನ್ನ ಭಕ್ತರನ್ನು ಶುದ್ಧೀಕರಿಸಿ ಆತ್ಮಜ್ಞಾನವನ್ನು ನೀಡೋದರಿಂದ ಪಾವನಾಕೃತಿ ಅನ್ನೋ ನಾಮ ಅಂತ ಈ ನಾಮ ಸೂಚನೆ ಮಾಡ್ತಾ ಇದೆ. ಸಗುಣ ರೂಪದಿಂದಲೂ ನಮ್ಮನ್ನು ಶುದ್ಧೀಕರಿಸ್ತಾಳೆ. ನಿರ್ಗುಣ ತತ್ವದಲ್ಲಿ ಮನಸ್ಸು ನೆಲೆಯಾದರಂತೂ ಮತ್ತು ಮನಸ್ಸೇ ಇರೋದಿಲ್ಲ. ಆ ರೀತಿಯ ಆತ್ಮಜ್ಞಾನದ ಸ್ಥಿತಿಯೇ ಆಗಿರ್ತದೆ ಸಾಧಕನಿಗೆ ಅಥವಾ ಭಕ್ತನಿಗೆ. ಆ ಎರಡೂ ರೀತಿಯಲ್ಲಿ ಪಾವನಗೊಳಿಸುವವಳು ಅನ್ನೋ ವಿಷಯವನ್ನು ಈ ಪಾವನಾಕೃತಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಈ ನಾಮವೇ ನಮಗೆ ಅದರ ಅರ್ಥವನ್ನು ಹೇಳುವಂಥದ್ದು. ಅನೇಕ ಕೋಟಿ ಬ್ರಹ್ಮಾಂಡಗಳಿಗೆ ತಾಯಿಯಾದವಳು ಅಂತ ಅರ್ಥ. ಈ ವಿಶ್ವದಲ್ಲಿ ಕೇವಲ ಈಗ ನಾವು ವಾಸ ಮಾಡ್ತಾ ಇರುವಂಥ ಭೂಮಿ ಮತ್ತು ಈ 9 ಗ್ರಹಗಳಿರುವಂತಹ ಈ ಸೋಲಾರ್ ಸಿಸ್ಟಮ್ ಏನಿದೆ ನಮ್ಮದು, ಇದಿಷ್ಟೇ ಅಲ್ಲ, ಇಂಥದ್ದೇ ಸೂರ್ಯಮಂಡಲ ಲೆಕ್ಕವಿಲ್ಲದಷ್ಟು ಇದೆಯಂತೆ. ಆ ಎಲ್ಲ ಬ್ರಹ್ಮಾಂಡಗಳನ್ನು ವಿಜ್ಞಾನಿಗಳಿಗೂ ಅರಿಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನಿಗಳು ಅರಿಯೋದು ಕಷ್ಟ, ಮತ್ತು ಮನುಷ್ಯ ಶಕ್ತಿಯಂತೂ ಅದನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ, ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಇಂದ್ರಿಯಗಳ ಶಕ್ತಿ ತೀರ ಪರಿಮಿತವಾದದ್ದು. ಬ್ರಹ್ಮಾಂಡವಾದರೂ ಅದು ಅಮೇಯ ಅಪರಿಮಿತವಾದದ್ದು. ಹಾಗಾಗಿ ನಮ್ಮ ಯೋಚನೆಗೂ ಕೂಡ ಅದು ನಿಲುಕೋದಿಲ್ಲ. ಈ ಎಲ್ಲ ಬ್ರಹ್ಮಾಂಡ ಹಾಗೂ ಅದರಲ್ಲಿನ ವಸ್ತುಗಳು, ಜೀವಗಳು, ಅಲ್ಲಿನ ವ್ಯವಸ್ಥೆಗಳು ಏನೇನಿವೆಯೋ ಅದೆಲ್ಲವನ್ನು ಈ ಆದಿಶಕ್ತಿ ಜಗನ್ಮಾತೆಯೇ ಸೃಷ್ಟಿ ಮಾಡಿ ಅದರನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸ್ತಾ ಇರೋದರಿಂದ ಅವಳಿಗೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಈ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅನ್ನೋ ನಾಮದಿಂದ ಈ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರಲ್ಲ, ಈ ಎಲ್ಲ ರಹಸ್ಯವನ್ನು ಅವರು ಬಲ್ಲವರು. ಹೇಗೆ ಬಲ್ಲವರು ಅಂತಂದರೆ ಈ ಮಾತೆಯ ಕೃಪೆಯಿಂದಲೇ ಅವರು ಇದರನ್ನೆಲ್ಲ ಅರ್ತಿದ್ದಾರೆ. ಯಾಕೆ ಅಂತಂದರೆ ನಮಗೆಲ್ಲ ಈ ಜಗತ್ತಿಗೆಲ್ಲ ಈ ವಿಷಯವನ್ನು ಹೇಳಬೇಕಲ್ವಾ. ಹಾಗಾಗಿ ಈ ಎಲ್ಲ ಬ್ರಹ್ಮಾಂಡದ ರಹಸ್ಯ ಏನಿದೆ, ಅನೇಕ ಕೋಟಿ ಬ್ರಹ್ಮಾಂಡಗಳಿವೆ, ಅದರನ್ನೆಲ್ಲ ಹೇಗೆ ಯಾವ ರೀತಿ ಈ ಮಾತೆ ವ್ಯವಸ್ಥೆ ಮಾಡಿ ನಡೆಸ್ತಾಳೆ ಅನ್ನೋದನ್ನು ವಾಗ್ದೇವಿಯರು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅನ್ನುವಂತಹ ನಾಮವನ್ನು ನಾವು ಕೇಳಿ ಅರ್ಥ ಮಾಡಿಕೊಳ್ಳುವಾಗಲೇ ನಮ್ಮ ಮನಸ್ಸು ಆ ಮಾತಿಗೆ ಶರಣಾಗ್ತದೆ. ಈ ಚೈತನ್ಯವನ್ನು ನನ್ನಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ ಅನ್ನೋ ಒಂದು ಭಾವ ಉದಿಸ್ತದಲ್ಲ, ಅದು ಮನಸ್ಸು ಶರಣಾಗತಿಯಾಗುವ ಹಂತ. ಹಾಗಾಗಬೇಕು ಅನ್ನೋದು ಇಲ್ಲಿ ವಾಗ್ದೇವಿಯರ ಒಂದು ಉದ್ದೇಶ. ಇದನ್ನು ಸರಿಯಾಗಿ ಯೋಚನೆ ಮಾಡಿ ಅರ್ಥಕೋಬೇಕು. ಈ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅನ್ನೋ ನಾಮಕ್ಕೆ ಪೂರಕವಾಗಿ ಅಷ್ಟೋತ್ತರ ಶತನಾಮದಲ್ಲಿ ಲೀಲಾಕಲ್ಪಿತ ಬ್ರಹ್ಮಾಂಡ ಮಂಡಲಾಯೈ ನಮೋ ನಮಃ ಅನ್ನುವಂಥ ಒಂದು ನಾಮವಿದೆ. ಈ ನಾಮವೂ ಕೂಡ ಇದೇ ವಿಷಯವನ್ನು ಹೇಳ್ತದೆ. ಜೊತೆಗೆ ಲೀಲಾಕಲ್ಪಿತ ಬ್ರಹ್ಮಾಂಡ ಮಂಡಲ ಅಂತಂದರೆ ಈ ಬ್ರಹ್ಮಾಂಡ ಮಂಡಲಗಳೆಲ್ಲವನ್ನೂ ಕೂಡ ಒಂದಲ್ಲ ಅನೇಕ ಕೋಟಿ ಬ್ರಹ್ಮಾಂಡ ಇದೆಯಲ್ಲ, ಆ ಬ್ರಹ್ಮಾಂಡ ಮಂಡಲಗಳನ್ನೆಲ್ಲ ಲೀಲೆಯಿಂದ ಕಲ್ಪಿಸಿ ಅವಳೇ ನಡೆಸುವಂಥದ್ದು ಆ ಆದಿಶಕ್ತಿ, ಆ ಮೂಲಶಕ್ತಿ. ಇಷ್ಟು ಅದ್ಭುತಳು, ಇಷ್ಟು ಶಕ್ತಿಯುತಳು. ಅವಳ ಶಕ್ತಿ, ಅವಳ ಲೀಲೆ, ಅವಳ ಮಹಿಮೆ ಏನಂತ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ತುತಿ ವಾಗ್ದೇವಿಯರಿಂದ. ಹಾಗಾದರೆ ಸಾಮಾನ್ಯರಲ್ಲೂ ಸಾಮಾನ್ಯರಾದ ನಮ್ಮ ದೇಹದ ವಿಷಯವೇ ನಮಗೆ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ರಹಸ್ಯವೇ ನಮಗೆ ಗೊತ್ತಿಲ್ಲ. ನಾವೇನನ್ನು ತಿಳ್ಕೋಬಹುದು ಈ ಮಾತೆಯ ಬಗೆಗೆ ಅಲ್ವಾ? ಅಷ್ಟೋತ್ತರ ಶತನಾಮದಲ್ಲಿರುವಂತಹ ಈ ನಾಮವೂ ಕೂಡ ಇದನ್ನು ಪುಷ್ಟೀಕರಿಸ್ತದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ದಿವ್ಯ ವಿಗ್ರಹ. ಇದರ ಅರ್ಥ ದಿವ್ಯ ಮಂಗಳವಾದ ರೂಪವುಳ್ಳವಳು ಅಂತ. ಈ ರೂಪ ಚಿತ್ರಪಟವೇ ಆಗ್ಬೋದು, ಫೋಟೋ ಆಗ್ಬೋದು, ದೇವಸ್ಥಾನ ಅಥವಾ ಯಾವುದೇ ಮನುಷ್ಯರ ರೂಪದಲ್ಲೇ ಆಗಿರ್ಬೋದು, ಯಾವ ಮೂರ್ತಿಯೇ ಆಗಿರಬಹುದು. ನೋಡಿದ ಕೂಡಲೇ ಒಂದು ದಿವ್ಯವಾದಂಥ ಗೌರವ ಭಾವ ಉಂಟಾಗಿ ನಮ್ಮ ಮನಸ್ಸನ್ನು ಪರವಶಗೊಳಿಸ್ತದೋ ಅಂತಹ ಮೂರ್ತಿ ಇರಲಿ, ಅಂತಹ ಶರೀರವಿರಲಿ, ವಿಗ್ರಹ ಇರಲಿ, ಅದೆಲ್ಲವೂ ಕೂಡ ದಿವ್ಯ ಮಂಗಲವಾದದ್ದು. ಅಷ್ಟೇ ಅಲ್ಲ, ಯಾವ ಜ್ಞಾನಿಗಳ ಅಥವಾ ಸಂತರ ಸಾನ್ನಿಧ್ಯದಲ್ಲಿ ಅದು ಎಲ್ಲೇ ಇರಲಿ,
ನಮ್ಮ ಮನಸ್ಸು ಅಂತರ್ಮುಖಿ ಅವಸ್ಥೆಯಲ್ಲಿರ್ತದಲ್ಲ, ಅಂದರೆ ಮನಸ್ಸು ಒಂದು ರೀತಿ ಸ್ವಚ್ಛವಾಗಿ ನಿರಾಳವಾದ ಶಾಂತಿಯನ್ನು ಅನುಭವಿಸ್ತದಲ್ಲ, ಎಷ್ಟೋ ಕಾಲ ನಾವು ಅದೇ ಆ ಶಾಂತಿಯಲ್ಲೇ ಇರ್ತೇವೆ. ಆಮೇಲೆ ಅಂತಹ ಒಂದು ಜ್ಞಾನಿಗಳ ಅಥವಾ ಸಂತರ ಒಡನಾಟದಿಂದ ಅಥವಾ ಆ ಜಾಗಕ್ಕೆ ಹೋದಾಗ, ಆ ಜ್ಞಾನಿಗಳು ಸಂತರು ಯಾವುದೋ ಒಂದು ಕುರುಹನ್ ಬಿಟ್ಟು ಹೋಗಿರ್ತಾರಲ್ಲ, ಆ ಜಾಗಕ್ಕೆ ಹೋದಾಗ ನಮ್ಮ ಮನಸ್ಸಿಗೆ ಅಷ್ಟು ನಿರಾಳತೆ ಅಂತ ಅನಿಸ್ತದಲ್ಲ, ಅದೆಲ್ಲವನ್ನೂ ಕೂಡ ದಿವ್ಯ ಮಂಗಲವಾದಂಥ ವಿಗ್ರಹ ಅಂತಲೇ ಹೇಳುವಂಥದ್ದು. ಇದು ನಮ್ಮ ಅನುಭವದಲ್ಲೇ ಇರ್ತದೆ. ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾರಿಗೋ ಒಂದು ಸತ್ಸಂಗದಲ್ಲೋ ಜ್ಞಾನಿಗಳ ಒಡನಾಟದಲ್ಲೋ ಅಥವಾ ಯಾರೋ ಒಂದು ಗುರುವಿನ ಸಾನ್ನಿಧ್ಯದಲ್ಲೋ ಹೋದಾಗ, ಆ ಸಾನ್ನಿಧ್ಯಕ್ಕೆ ಹೋದಾಗ ಒಂದಷ್ಟು ಹೊತ್ತುಗಳ ಕಾಲ ನಮ್ಮ ಮನಸ್ಸು ಈ ಹೊರಗಡೆ ಪ್ರಪಂಚವನ್ನೆಲ್ಲ ಮರೆತು ಆ ಒಂದು ಶಾಂತಿಯನ್ನು ಅನುಭವಿಸ್ತಾ ಇರ್ತದಲ್ಲ, ಇಂಥ ಜಾಗವಿರಲಿ, ವಿಗ್ರಹ ಇರಲಿ, ಚಿತ್ರ ಇರಲಿ, ಅದು ಎಲ್ಲೇ ಇರಲಿ, ಅದಕ್ಕೆ ದಿವ್ಯ ವಿಗ್ರಹ, ದಿವ್ಯ ಮಂಗಲವಾದಂಥ ಜಾಗ ಅದು, ದಿವ್ಯ ಮಂಗಲವಾದಂಥ ಸ್ಥಿತಿ ಅದು ಅಂತ ಈ ನಾಮ ಹೇಳ್ತಾ ಇದೆ. ಈ ನಾಮಕ್ಕೆ ಪೂರಕವಾಗಿ ಲಸನ್ ಮರಕತ ಸ್ವಚ್ಛ ವಿಗ್ರಹಾಯೈ ನಮೋ ನಮಃ ಅಂತ ಅಷ್ಟೋತ್ತರ ಶತನಾಮ ಒಂದಿದೆ. ಅದನ್ನು ಕೂಡ ಗಮನಿಸಿಕೊಳ್ಬೇಕು. ಮುಂದಿನ ಶ್ಲೋಕ. ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯಾ ತ್ರಿಮೂರ್ತಿ ಸ್ತ್ರಿದಶೇಶ್ವರಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕ್ಲೀಂಕಾರಿ. ಇದರ ಅರ್ಥ ಕ್ಲೀಂ ಎಂಬ ಅಕ್ಷರವನ್ನು ಸೃಷ್ಟಿಸಿದವಳು ಅಂತ ಅರ್ಥ. ಕ್ಲೀಂ ಅನ್ನುವಂಥದ್ದು ಬೀಜಾಕ್ಷರ. ಕ್ಲೀಂ ಎಂಬ ಬೀಜಾಕ್ಷರ ಕಾಮಬೀಜ. ಅಂದರೆ ನಮ್ಮೊಳಗಿನ ಕಾಮನೆಗಳೇನಿದ್ದಾವೆ, ಆಸೆಗಳು, ಬಯಕೆಗಳು, ಅದೆಲ್ಲವನ್ನು ಈಡೇರಿಸುವಂಥ ಶಕ್ತಿಯುಳ್ಳದ್ದು ಈ ಕ್ಲೀಂ ಅನ್ನುವಂಥ ಬೀಜಾಕ್ಷರ. ಇದು ತಂತ್ರ ಮಾರ್ಗದ ಸಾಧಕರ ದಾರಿ. ಈ ಕ್ಲೀಂ ಬೀಜಾಕ್ಷರವನ್ನು ದೇವಿಯೇ ಸೃಷ್ಟಿಸಿ ಈ ಬೀಜಾಕ್ಷರದ ಒಳಗಿದ್ದು, ಅಂದರೆ ಈ ಬೀಜಾಕ್ಷರದ ರೂಪದಲ್ಲಿದ್ದು, ಅದರ ಒಳಗಿನ ಚೈತನ್ಯ ಸ್ವರೂಪವೇ ಆಗಿದ್ದು, ಯಾವ ಸಾಧಕರು ಈ ಬೀಜಾಕ್ಷರಗಳನ್ನು ಗುರುಮುಖೇನ ಉಪದೇಶ ಪಡೆದು ಜಪಿಸ್ತಾರೋ ಅಂಥವರ ಕಾಮನೆಗಳನ್ನು ಈಡೇರಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಕ್ಲೀಂ ಅನ್ನುವಂಥ ಬೀಜಾಕ್ಷರ ಸರಸ್ವತಿಯನ್ನು ಸೂಚಿಸುವ ಬೀಜಾಕ್ಷರವೂ ಹೌದು. ಅಂದರೆ ದೇವಿಯ ಉಪಾಸಕರಿಗೆ ಜ್ಞಾನವನ್ನು ಒದಗಿಸುವ ಚೈತನ್ಯ ಶಕ್ತಿಯೂ ಹೌದು ಈ ಬೀಜಾಕ್ಷರ ಅಂತ ಸೂಚನೆ ಮಾಡ್ತಿದೆ. ಅಲ್ಲಿಗೆ ಆರಾಧಿಸುವವರ ಮನೋಕಾಮನೆಯನ್ನು ಮತ್ತು ಅವರಿಗೆ ಜ್ಞಾನವನ್ನು ಒದಗಿಸಿಕೊಡುವ ಚೈತನ್ಯ ಶಕ್ತಿಯನ್ನು ಕ್ಲೀಂಕಾರಿ ಅನ್ನೋ ನಾಮದಿಂದ ಆ ಸಾಧಕರು ಜಪಿಸುವಂಥದ್ದು. ಈ ಕ್ಲೀಂ ಎಂಬ ಬೀಜಾಕ್ಷರದ ಜಪ ಇವೆಲ್ಲವನ್ನು ಆ ಸಾಧಕನಿಗೆ ಅನುಗ್ರಹಿಸ್ತದೆ ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ಕೇವಲ. ಕೇವಲ ಅಂತಂದರೆ ಕೇವಲಳು. ಕನ್ನಡದಲ್ಲಿ ನಾವು ಹೇಳ್ತೀವಲ್ವ, ಕೇವಲ ಅದು ಮಾತ್ರ ಅಂತ. ಹಾಗೆ ಇವಳು ಕೇವಲಳು, ಉಳಿದ ಯಾವುದೂ ಅಲ್ಲದ ತಾನೊಂದೇ ಆದ ಕೇವಲ ಸ್ವರೂಪಳು. ಸಕಲ ಧರ್ಮ ಸಕಲ ಗುಣ ಸ್ವಭಾವಗಳಿಂದ ಮುಕ್ತಳಾದ ಜ್ಞಾನಸ್ವರೂಪಳಾದ ಕೇವಲಳು. ಏಕಮೇವಾದ್ವಿತೀಯ ಬ್ರಹ್ಮ ಅಂತ ಉಪನಿಷತ್ ಇದನ್ನೇ ಹೇಳುವಂಥದ್ದು. ಅಂದರೆ ಎಲ್ಲದರಲ್ಲೂ ಶಕ್ತಿಕಾರಕವಾಗಿ ಎಲ್ಲ ಪಂಚಭೂತಗಳನ್ನು, ಪ್ರಪಂಚದ ಎಲ್ಲ ಸ್ಥಿರಚರಾತ್ಮಕ ವಸ್ತುಗಳನ್ನು, ಜೀವಗಳನ್ನು ಸೃಷ್ಟಿ ಮಾಡಿ ಕಾಪಾಡುವವಳು ಅವಳೇ ಆದರೂ, ಆ ಎಲ್ಲ ವಸ್ತುಗಳಲ್ಲೂ ಅವಳೇ ಇದ್ದರೂ ಅದೆಲ್ಲವನ್ನು ಮೀರಿ ಹೀಗೇ ಇದ್ದಾಳೆ ಅಂತ ಹೇಳಲಿಕ್ಕೆ ಆಗದಿದ್ದಂಥ ಒಂದು ನಿಜ ಸ್ವರೂಪದಲ್ಲಿ ಅನುಭವಾತ್ಮಕವಾಗಿ ಅವಳೇ ಅವಳಾಗಿರುವಂಥ ಸ್ಥಿತಿಯನ್ನು ಇಲ್ಲಿ ಕೇವಲ ಅಂತ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಗೀತೆಯ ಉಪದೇಶಾತ್ಮಕವಾದ ಕೊನೆಯ ಶ್ಲೋಕ ಇದೆಯಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ, ಆ ಶ್ಲೋಕದಲ್ಲಿ ಕೃಷ್ಣ ಮಾಮೇಕಂ ನನಗೇನೆ ಅಂತ ಈ ಕೇವಲ ಬ್ರಹ್ಮಸ್ಥಿತಿಯನ್ನೇ ಗುರಿಯಾಗಿ ಹೇಳುವಂಥದ್ದು. ಮತ್ತು ಈ ಗುರುತತ್ವವನ್ನು ಸ್ತುತಿ ಮಾಡುವಂಥ ಒಂದು ಶ್ಲೋಕ ಇದೆಯಲ್ಲ, ಇದಂತೂ ಈ ಕೇವಲ ಅನ್ನೋ ಒಂದು
ವಿವರಣೆಯನ್ನು ತುಂಬ ಚೆನ್ನಾಗಿ ಕೊಡ್ತದೆ. ಪ್ರತಿ ಶಬ್ದವೂ ಆ ಕೇವಲವನ್ನೇ ಹೇಳುವಂಥದ್ದು. ಗುರುತತ್ವ ಬೇರೆ ಅಲ್ಲ, ಈ ಕೇವಲ ಬೇರೆ ಅಲ್ಲ ಅಂತ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಈ ಲಲಿತಾಂಬೆಯನ್ನು ಗುರುಮೂರ್ತಿ ಅಂತ ಒಂದು ನಾಮದಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾರೆ ಅಲ್ವಾ. ಆ ಗುರುತತ್ವದ ಈ ವರ್ಣನೆಯನ್ನು ಮಾಡುವ ಈ ಶ್ಲೋಕ ಏನಿದೆ, ಇದು ಅತ್ಯಂತ ಉತ್ಕೃಷ್ಟವಾಗಿ ಈ ಗುರುಮೂರ್ತಿಯ ಸ್ವರೂಪವನ್ನು ಈ ಕೇವಲ ಅನ್ನೋ ನಾಮದ ಜೊತೆ ಸಮೀಕರಣ ಮಾಡಿದರೆ ಎಲ್ಲದರ ಅರ್ಥವು ನಿಜವಾಗಿ ಅದೊಂದೇ ತತ್ವದ್ದು. ಇದರನ್ನು ನಾವು ಗಮನಿಸಿಕೊಳ್ಬೇಕು. ಲಲಿತಾಂಬೆ, ಕೃಷ್ಣ ಮತ್ತು ಶಿವತತ್ವ ಮತ್ತು ಇಲ್ಲಿ ಗುರುತತ್ವ ಅನ್ನೋದಾಗಿ ಬಂತಲ್ಲ, ಇದೆಲ್ಲವೂ ಕೂಡ ಒಂದೇ ಚೈತನ್ಯವನ್ನು ಬೇರೆ ಬೇರೆ ರೂಪದಲ್ಲಿ ಸ್ತುತಿಸುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದನ್ನೇ ಸ್ತುತಿ ಮಾಡಿದರೂ ಪರವಾಗಿಲ್ಲ, ಅದನ್ನೇ ಕೇವಲವಾಗಿ ಏಕಾಗ್ರವಾಗಿ ಸ್ತುತಿಸಬೇಕು ಅನ್ನುವಂಥದ್ದು ಇದರೆಲ್ಲದರ ಸೂಚನೆ. ಹಾಗೆ ಇರೋದು ಅದೊಂದೇ ಚೈತನ್ಯ ಅನ್ನಲಿಕ್ಕೆ ಕೇವಲ ಅನ್ನುವಂಥ ನಾಮವೇ ಬಂದುಬಿಟ್ಟಿದೆ. ಇದರನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಗುಹ್ಯ. ಇದರ ಅರ್ಥ ಗೂಢವಾಗಿರುವವಳು, ಅಡಗಿರುವವಳು, ರಹಸ್ಯವಾಗಿರುವವಳು ಅಂತ ಅರ್ಥ. ನಮ್ಮ ಹೃದಯದ ಗುಹೆಯಲ್ಲಿ ತೀರ ಸೂಕ್ಷ್ಮ ಸ್ಥಿತಿಯಲ್ಲಿ ಇವಳು ನೆಲೆಸಿದಾಳೆ. ನಮಗಿನ್ನೂ ಅವಳನ್ನು ಅರಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನಸ್ಸು ಇನ್ನೂ ಸೂಕ್ಷ್ಮ ಸ್ತರಕ್ಕೆ ಹೋಗಲಿಲ್ಲ. ಹಾಗಾಗಿ ಒಳ ಹೃದಯದಲ್ಲಿ ಈ ಭಗವತ್ತತ್ವ ನೆಲೆಸಿರುವಂತಹ ಆ ಸೂಕ್ಷ್ಮತೆಯನ್ನು ನಮಗಿನ್ನೂ ಗ್ರಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೃದಯ ಕುಹರದಲ್ಲೇ ಇದ್ದು ನಮ್ಮ ವ್ಯಕ್ತಿತ್ವವೆನ್ನುವಂಥ ಹೆಸರಿನಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಿಗೆ ಇವಳೇ ಕಾರಣಳಾಗಿ ನಾವು ಅನ್ನುವಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಈ ವ್ಯಕ್ತಿತ್ವ, ಈ ಕರ್ತೃತ್ವದ ಭಾವ ಇನ್ನೂ ನಮ್ಮಲ್ಲಿ ಅಡಗದ ಕಾರಣದಿಂದ ನಮ್ಮೊಳಗೇ ನೆಲೆಸಿರುವಂಥ, ನಮ್ಮಿಂದ ಬೇರೆಯಾಗದೆ ನಾವೇ ಆಗಿ ನಮ್ಮೊಳಗೇ ನೆಲೆಸಿರುವಂಥ ಈ ದಿವ್ಯತೆಯ ಅರಿವನ್ನೇ ನಮಗೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಇನ್ನೂ ನಮಗೆ ರಹಸ್ಯವೇ ಆಗಿ ಉಳಿದುಬಿಟ್ಟಿದೆ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಇಂದ್ರಿಯಗಳಿದೆಯಲ್ಲ, ಇವು ಹೊರ ಪ್ರಪಂಚದ ಅನುಭವವನ್ನು ನಮಗೆ ಮಾಡಿಕೊಡ್ತವೆಯೇ ಹೊರತು ಆ ಇಂದ್ರಿಯವನ್ನು ಪ್ರೇರಿಸಿ ಕೆಲಸ ಮಾಡುವಂತಹ ಚೈತನ್ಯ ಶಕ್ತಿ ಯಾವುದಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಇಂದ್ರಿಯಕ್ಕೆ ಸಾಧ್ಯವಿಲ್ಲ, ಮನಸ್ಸಿಗೂ ಸಾಧ್ಯವಿಲ್ಲ. ಮನಸ್ಸು ಯಾವಾಗ ಈ ಹೊರಗಿನ ಪ್ರಪಂಚದಲ್ಲಿ ಅಲಿಯೋದನ್ನು ಬಿಟ್ಟು ಈ ಜ್ಞಾನ ವಿಷಯಕ ಸಂಗತಿಗಳಲ್ಲಿ, ಆತ್ಮಜ್ಞಾನ ವಿಷಯಕ ಸಂಗತಿಗಳಲ್ಲಿ ಆಸಕ್ತಿಯನ್ನು ಪಡ್ಕೊಂಡು ಅಂತರ್ಮುಖವಾಗಿ ತನ್ನ ಶೋಧನೆಗೆ ತಾನೇ ತೊಡಗ್ತದೆಯೋ ಅಲ್ಲಿ ತನಕನೂ ಈ ಭಗವತ್ತತ್ವ ನಮ್ಮಲ್ಲಿ ರಹಸ್ಯವಾಗೇ ಉಳಿತದೆ. ಯಾವಾಗ ನಮ್ಮ ಅಂತರ್ಯಾತ್ರೆ ಶುರುವಾಯಿತೋ, ಮನಸ್ಸಿನ ಈ ಅಂತರ್ಯಾತ್ರೆಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ನಮ್ಮ ಜೀವನದಲ್ಲೇ, ನಮ್ಮ ದೇಹದಲ್ಲೇ, ನಮ್ಮ ವ್ಯಕ್ತಿತ್ವದಲ್ಲೇ ಆ ಭಗವತ್ತತ್ವ ನೆಲೆಯಾಗಿರುವಂತಹ ದಿವ್ಯತೆ ಕಾಣಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಈ ಕೇವಲ, ಗುಹ್ಯ ಅನ್ನುವಂತಹ ಒಂದು ಸಾಂಕೇತಿಕ ರಹಸ್ಯಗಳನ್ನು ನಮ್ಮ ಮುಂದೆ ವಾಗ್ದೇವಿಯರು ಬಿಚ್ಚಿಡ್ತಾ ಇದ್ದಾರೆ. ಮುಂದಿನ ನಾಮ ಕೈವಲ್ಯ ಪದದಾಯಿನಿ. ಇದರ ಅರ್ಥ ಕೈವಲ್ಯವನ್ನು ನೀಡುವವಳು ಅಂತ, ಮುಕ್ತಿಯನ್ನು ನೀಡುವವಳು ಅಂತ. ಕೇವಲ ಅಂತ ನಾಮ ಹಿಂದೆ ಬಂದಿತ್ತಲ್ಲ, ಅಂದರೆ ಉಳಿದ ಯಾವ ಭಾವನೆಯೂ ಇಲ್ಲದೆ ತನ್ನಲ್ಲೇ ತಾನು ಏಕವಾದಂಥ ಸ್ಥಿತಿ ಅಂತ. ಆ ಕೇವಲ ಅನ್ನುವ ರೀತಿಯ ಅದ್ವಿತೀಯ ಸ್ಥಿತಿಯನ್ನು ಜ್ಞಾನಾಸಕ್ತ ಸಾಧಕರಿಗೆ ನೀಡುವಂಥವಳು, ಆತ್ಮಜ್ಞಾನವನ್ನು ಆತ್ಮಭಾವದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡುವಂತಹ ಚೈತನ್ಯ ಸ್ವರೂಪಿಣಿ ಅಂತ ಈ ನಾಮ ಹೇಳ್ತಾ ಇದೆ. ತಾನ್ಯಾರು ಅನ್ನುವಂತಹ ತನ್ನದೇ ನಿಜವಾದ ಅರಿವನ್ನು ಒಳಗಿನಿಂದ ಆ ಸಾಧಕನಿಗೆ ಉಂಟು ಮಾಡುವಂತಹ ಚೈತನ್ಯ ತತ್ವವೇ ಇವಳಾದ್ದರಿಂದ ಇವಳಿಗೆ ಕೈವಲ್ಯ ಪದದಾಯಿನಿ ಅನ್ನುವಂತಹ ನಾಮ ಬಂದಿದೆ.
ನಮ್ಮೊಳಗೆ ನಮ್ಮ ನಿಜ ಸ್ಥಿತಿಯಲ್ಲೇ ನಾವು ಏಕಾಗ್ರವಾಗುವಂತಹ ಒಂದು ಸಾಧನಾ ಸ್ಥಿತಿ ನಮಗೆ ನಮ್ಮ ಮನಸ್ಸಿಗೆ ಆಸಕ್ತಿಯುತವಾಗಿ ಶುರುವಾಯಿತು ಅಂತಾದರೆ ಕ್ರಮೇಣ ನಮ್ಮ ಮನಸ್ಸು ಅದರಲ್ಲೇ ನಿಲ್ತಾ ಆ ಕೇವಲ ಸ್ಥಿತಿಗೆ ಬಂದರೆ, ಅದರನ್ನೇ ಸಮಾಧಿ ಸ್ಥಿತಿ ಅಂತ ಹೇಳೋದು, ಆ ಸ್ಥಿತಿಗೆ ಬಂದರೆ ಆ ಒಂದು ನಿರಾಳತೆ, ಶಾಂತಿ, ಆ ಆನಂದ ಏನಿದೆ ಅದೇ ನಿಜವಾದ ಕೈವಲ್ಯ ಅಥವಾ ಮೋಕ್ಷ ಅಂತ ಅರ್ಥ. ಅದರನ್ನೇ ಇಲ್ಲಿ ಕೈವಲ್ಯ ಪದದಾಯಿನಿ. ಆ ರೀತಿ ಸಾಧನೆಯನ್ನು ಮಾಡುವ ಸಾಧಕ ಏನಿದ್ದಾನೆ ಅಂಥವನಿಗೆ ಕೈವಲ್ಯವನ್ನು ಕೊಡುವವಳು ಅಂತ ಅರ್ಥ. ಭಕ್ತರಿಗೂ ಈ ಸ್ಥಿತಿ ಸಾಧ್ಯ ಇದೆ ಅಂತ ಇಲ್ಲಿ ವಾಗ್ದೇವಿಯರು ಹೇಳುವಂಥದ್ದು. ಭಕ್ತಿಯಿಂದಲೇ ಈ ನಾಮವನ್ನು ನಾವು ಅನುಸಂಧಾನ ಮಾಡಿಕೊಂಡು ಭಕ್ತಿ ಮಾರ್ಗದಿಂದಲೇ ಈ ಸಮಾಧಿ ಸ್ಥಿತಿಯನ್ನು ಸಾಧಕ ಅಥವಾ ಭಕ್ತ ಪಡೀಬಹುದು ಅಂತ ಇಲ್ಲಿ ವಾಗ್ದೇವಿಯರು ಸೂಚಿಸ್ತಾ ಇದ್ದಾರೆ. ಇದರನ್ನು ನಾವು ಗಮನಿಸಿಕೊಳ್ಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.